ಎಲ್ಲರಿಗೂ ಇವತ್ತು ನಮ್ಮ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇದು ಹೋರಾಟ ಕೇವಲ ಇದು ವೈಯಕ್ತಿಕ ಅಥವಾ ನನ್ನೊಬ್ಬನ ಹೋರಾಟ ಅಲ್ಲ, ಇಡೀ ಜಿಲ್ಲೆಯ ಜನತೆಯ ಆರೋಗ್ಯದ ಬಗ್ಗೆ ಚೆಲ್ಲಾಟವಾಡುತ್ತಿರುವ ಆಡಳಿತ ಧೋರಣೆಯ ವಿರುದ್ಧ ಹೋರಾಟವಾಗಿದೆ. ಈಗಾಗಲೇ ನಮ್ಮ ಜನಪ್ರತಿನಿಧಿಗಳು ಅತ್ಯುತ್ತಮವಾದ ಒಂದು ಸಂಸ್ಥೆಯನ್ನು ಕೊಪ್ಪಳಕ್ಕೆ ತಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ, ಹಲವಾರು ಆಡಳಿತ ಅಧಿಕಾರಿಗಳು ಬದಲಾವಣೆಯಾದರೂ ಕೂಡ ಈ ಒಂದು ಕಿಮ್ಸ್ ಸಂಸ್ಥೆಯಲ್ಲಿ ಸುದೀರ್ಘ ಕಾಲದಿಂದ ಆಡಳಿತ ಮಾಡುತ್ತಿರುವ ಮಾನ್ಯ ನಿರ್ದೇಶಕರ ನಡೆಯ ವಿರುದ್ಧ ತುಂಬ ಬೇಸರಪಟ್ಟು ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೇನೆ. ಯಾಕೆಂದರೆ ಇವತ್ತು ಕೊಪ್ಪಳ ಜಿಲ್ಲೆ ಅತ್ಯಂತ ಹಿಂದುಳಿದಿರತಕ್ಕಂಥದ್ದು, ರೈತರು, ಬಡವರು, ಆರ್ಥಿಕ ಪರಿಸ್ಥಿತಿಯಿಂದ ಹಿಂದುಳಿದಿರತಕ್ಕಂತಹ ಕಾರ್ಮಿಕರ ಒಂದು ಹೆಚ್ಚು ಇರ್ತಕ್ಕಂಥ ನಮ್ಮ ಜಿಲ್ಲೆ. ಈ ಒಂದು ತುರ್ತು ಪರಿಸ್ಥಿತಿ ಮತ್ತು ಅಪಘಾತದ ಸಂದರ್ಭದಲ್ಲಿ ಹಲವಾರು ಜನ ಇವತ್ತು ಆಸ್ಪತ್ರೆಗೆ ಧಾವಿಸಿ ಬಂದಾಗ ಸುಸಜ್ಜಿತವಾದ ಚಿಕಿತ್ಸೆಗಳು ಮತ್ತು ಕುಡಿಯಲು ಶುದ್ಧವಾದ ನೀರು, ರೋಗಿ ಇಲ್ಲಿ ಸುಮಾರು ದಿನ ಅಡ್ಮಿಷನ್ ಆಗಬೇಕಂತ ಸಂದರ್ಭದಲ್ಲಿ ಅವರೊಟ್ಟಿಗೆ ಇರತಕ್ಕಂಥ ಪೋಷಕರಿಗೆ ಒಂದು ಸೂಕ್ತವಾಗಿ ಊಟ ಮಾಡಲು, ಕುಳಿತುಕೊಳ್ಳಲು ಸ್ಥಳ ಇಲ್ಲದೇ ಇರತಕ್ಕಂಥ ಈ ರೀತಿಯ ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಇವತ್ತು ಸಂಸ್ಥೆಯ ಹಣವನ್ನು, ವಿದ್ಯಾರ್ಥಿಗಳು ಕಟ್ಟಿರ್ತಕ್ಕಂಥ ಶುಲ್ಕದ ಹಣವನ್ನು ಇವತ್ತು ತಮಗೆ ಮನ ಬಂದಂತೆ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡತಕ್ಕಂತಹ ನಡೆಯ ವಿರುದ್ಧ ತುಂಬ ಬೇಸರಪಟ್ಟು ಹಲವಾರು ಬಾರಿ ನಾನು ಮಾನ್ಯ ನಿರ್ದೇಶಕರಿಗೆ, ಶಾಸಕರಿಗೆ ಹಾಗೂ ಸಚಿವರ ಗಮನಕ್ಕೂ ಕೂಡ ತಂದು ಹಲವಾರು ಬಾರಿ ಕೋರಿಕೊಂಡರೂ ಕೂಡ ಯಾವುದೇ ಸಕಾರಾತ್ಮಕ ಸ್ಪಂದನೆ ದೊರೆಯದ ಕಾರಣ ಇವತ್ತು ಹೋರಾಟ ಅನಿವಾರ್ಯವಾಗಿ ಇವತ್ತು ಜನಪರವಾಗಿ, ಜನರ ಆರೋಗ್ಯದ ಸಲುವಾಗಿ, ಜನರ ಹಕ್ಕಿನ ಸಲುವಾಗಿ, ಮಾನವ ಹಕ್ಕಿಗಳ ಸಲುವಾಗಿ ಇವತ್ತು ನಾನು ಧ್ವನಿಯನ್ನು ಎತ್ತಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇನೆ. ಇದಕ್ಕೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಅಧಿಕಾರಿಗಳನ್ನು ನೋಡಿದಾಗ ತುಂಬ ಬೇಜಾರಾಗುತ್ತೆ. ಇವತ್ತು ಜನ ಮಾಲೀಕರು, ಅವರು ಕಟ್ಟಿರ್ತಕ್ಕಂಥ ದುಡ್ಡು, ಅವರು ಕಟ್ಟಿರ್ತಕ್ಕಂಥ ತೆರಿಗೆ ಮತ್ತು ಅವರು ಕಟ್ಟಿರ್ತಕ್ಕಂಥ ಆಸ್ಪತ್ರೆಗಳ ಬಿಲ್ ಆಗಲಿ ಮತ್ತು OPD IPD ಚೀಟಿಗಳ ದುಡ್ಡಿನಿಂದ ಇವತ್ತು ಸಂಸ್ಥೆಯನ್ನು ಅತ್ಯುತ್ತಮವಾಗಿ ಕಟ್ಟಿ ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ನಿರ್ದೇಶಕರು ಮಾತ್ರ ಈ ಸಂಸ್ಥೆಯನ್ನು ಅಧೋಗತಿಗೆ ತಳ್ತಾ ಇದ್ದಾರೆ. ತಕ್ಷಣ ನಮ್ಮ ಶಾಸಕರು, ಸಂಸದರು ಕೂಡ ಇದು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ನಿರ್ದೇಶಕರನ್ನು ಸೂಕ್ತ ತನಿಖೆಗೆ ಆಗ್ರಹಿಸಿ ಮತ್ತು ಅವರಿಗೆ ಈ ಸಂಸ್ಥೆಯಿಂದ ವಜಾಗೊಳಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗ ನೀವು ಏನೋ ಒಂದು ಮಾಡಿದ್ರು ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಕೊಟ್ಟಿಲ್ಲ. ಕೊಪ್ಪಳದಲ್ಲಿ ದಿನ ಒಂದು ಸಿಂಗಲ್ ಬಂದ್ಬಿಟ್ಟು ಯಾಕೆ ಕಾಯ್ದೆ ಹೇಳಿರಿ, ಕಾಯ್ದೆ ಹೇಳ್ರಿ, ಯಾಕೆ ಎಂತ ಕಾಯ್ದೆ ಅದು ಸತ್ಯಾಗ್ರಹ ಕೊಡ್ತಾನೆ ಬೇಡಿಕೆಗೆ ಅಂದ್ರೆ ಎಲ್ಲೈತೆ? ಸಾರ್ವಜನಿಕರ ಪ್ರೊಸೆಷನ್ ಮಾಡ್ತೀವಿ, ಶಾಂತತಾ ವಿಷಯದ ಬಗ್ಗೆ ಐತಿ. ಆತ ತನ್ನಷ್ಟು ಬೇಡಿಕೆ ಈಡೇರ್ಕೋತಾರೆ, ನೀವು ಕೇಳಕತ್ತೀವಿ ಪರ್ಮಿಷನ್ ತೊಗೊಂಡ್ರೆ ಯಾಕೆ ಕಾಯ್ದೆದಾಗೈತಿ? ಯಾವ ಕಾಯ್ದೆದೊಳಗೆ ಪರ್ಮಿಷನ್ ತೊಗೊಳೋದೈತೆ ನೀವು ಹೇಳಿ? ಕಾಯ್ದೆ ರೀ, ಅದು ಕಾಯ್ದೆ ಇರಬೇಕು. ಕಾಯ್ದೆ ತೋರಿಸಿ ಮೇಲಾಧಿಕಾರಿ ತೋರಿಸಿ. ಅವ್ರು ಯಾಕೆ ಕಾಯ್ದೆ ಬಿಟ್ಟಿರ್ತಾರೆ? ನಿಮ್ಮ ಮೇಲಾಧಿಕಾರಿಗಳು ಕಾಯ್ದೆ ಸಾಹೇಬ್ರು ಯಾಕೆ ಮಾತಾಡೋಣ ಕಂತಾರ? ಅವ್ರು ಕರ್ಕೊಂಡು DC ಕರ್ಕೊಂಡ್ಬಂದು ಬೇಡ ಸಾರ್ಕೋ ಜನ ಇದ್ರೆ ಎಷ್ಟು ಕೂತಾರ, ನೀವು ಪರ್ಮಿಷನ್ ತೊಗೊಂಡ್ರಿ ಅಂತ ಕೇಳಕ್ಕೆ ಯಾಕೆ ಕೊಡ್ಸಿ? ನೋಟಿಸ್ ಕೊಡ್ರಿ, ಉತ್ತರ ಕೊಡ್ತೀವಿ. ಉತ್ತರ ಕೊಡ್ತೀವಿ. ಏನ್ ತಿಳ್ತದ ಬಂದ ಮಾತಾಡ್ಕ ಪಾಪ ಹಗಲು ರಾತ್ರಿ ಕಷ್ಟಪಟ್ಟು ಏನೈತೆ ಸಾರ್ವಜನಿಕ ಬೇಡಿಕೆ ಮಾಡ್ತಾರೆ. ಕೊಡ್ರಿ, ನಾವು ನೋಟಿಸ್ ಕೊಡ್ರಿ, ನೀವು ಕೊಡ್ರಿ, ನೀವು ಕೊಡೋದ ಬೇಡದ್ರೆ ನಿಮ್ಮ ಮಾತು ಕೇಳೋದು ಅಲ್ಲ. ನೀವು ಹೆಂಗೆ ನೀವೇನು ಪರ್ಮಿಷನ್ ತಗೊಂಡ್ರಿ ಅಂತ ಯಾಕೆ ಕೇಳಿದ್ರಿ? ನೀವು ಯಾರು ಕೇಳ್ರಿ? ಸಾಹೇಬ್ರು ಬರ್ರಿ,
ಒಂದು ಲೆಟರ್ ಬರ್ರಿ ನೀವು ಪರ್ಮಿಷನ್ ಕರೆಸ್ಬಿಡ್ರಿ PS ಸಾಹೇಬ್. ಯಾವ ಸಾರ್ವಜನಿಕ ಬೇಡಿಕೆ ಮಾಡೋಂಥವ್ರು ಸಹಿತ ಮತ್ತೆ ಕೆಲಸ ಹಾಕ್ಬಿಡಂಗಿಲ್ಲ, ಅದಕ್ಕೆ ಮತ್ತೆ ಎಲ್ಲ ತಂದು ಮಾತಾಡ್ಕೊಂಡು ಕೂತ್ರಿ. ಸರ್ ಇದು ಮೊನ್ನೆ ಕೊಟ್ಟಿನಿ ಸರ್. ಆಯ್ತು, ಮುಗ್ದೋಯ್ತು. ಏನಾಗಿದೆ? ಅವರು ಒಬ್ಬರೇ ಕುಂದಿರ್ತಿದ್ರಲ್ಲ, ಅವಶ್ಯಕತೆ ಇಲ್ಲ ನಿಮಗೆ, ಹೋಗಿ ಕುಂದಿರ್ರಿ ಅಂದ್ರೆ ಸರ್ GD ಪೊಲೀಸ್ ಇಂಟಿಮೇಟ್ ಮಾಡಿದ್ರಲ್ಲ, ಅವಶ್ಯಕತೆ ಅನಾವಶ್ಯಕ ಬಗ್ಗೆ ಕಾನೂನು ಇರ್ತದ್ರ ಬಗ್ಗೆ ಮಾತಾಡಕ್ಕೆ. ಸರಿ ಸರ್. ಅದು ಇಂಟಿಮೇಷನ್ ಮಾಡೋಕ್ಕೂ ಮುಗಿದೋಯ್ತು. ಸರಿ ಸರ್. ಈಗ सर कल से ऐसा हरासमेंट कर रहे हैं सर. नहीं करे देखो, ये सच्चाई की तरह देख रहे अलग. 25 ಅದಕ್ಕೆ ಬೇಡ ಸರ್, ಸರಿಯಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಜನ ಸಾಯ್ತಿದ್ದಾರೆ. ಬೇಡ ಬೇಡ ಬಿಡಿ, ಫೋನ್ನಾಗ ಯಾರಿಗೂ ಮಾತಾಡಲ್ಲ. DC ಅವ್ರಿಗೆ ಅವ್ರಿಗೂ ನಮಗೂ ಅವ್ರದ್ದು ಯಾಕೆ ಅಷ್ಟು ಪರ್ಸನಲಿ ತಗೊಂಡವ್ರಿಗೆ ಗೊತ್ತಾಗ್ತಿಲ್ಲ. ಅವರು ಮತ್ತು ಅವರ ಸಂಘಟನೆಗಳು ಇವತ್ತಿನ ದಿವಸ ಏನು ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ ಅದು ಸಂಬಂಧಿಸವಾಗಿರ್ತಕ್ಕಂಥ ಎಲ್ಲ ಬೇಡಿಕೆಗಳು ಇವೆ. ಸಾಕಷ್ಟು ರೋಗಿಗಳಿಗೆ ಭಾಳ ತೊಂದರೆ ಆಗುವುದರಿಂದ, ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗುತ್ತಿರುವುದರಿಂದ ಈ ಬೇಡಿಕೆಯನ್ನು ಸರ್ಕಾರಕ್ಕೆ ಈಗಾಗಲೇ ಸಾಕಷ್ಟು ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ಸಲೀಂ ಅಳವಂಡಿ ಅವರ ಸ್ನೇಹಿತರು ಎಲ್ಲ ಹೋರಾಟಗಾರರಿಗೆ ಹೇಳಿದ್ದೀರಿ, ಇದು ಸಮಂಜಸವಾಗಿರ್ತಕ್ಕಂಥ ನಾವು ಕೂಡ ನಿಮ್ಮ ಜೊತೆಗೆ ಇದ್ದೇವೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥದ್ದೇನೆಂದರೆ, ಸುಮಾರು 3 ದಿನಗಳಿಂದ ಕಿಮ್ಸ್ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಕುರಿತು ಸುಧಾರಣೆಗಾಗಿ ಮತ್ತು ಆಸ್ಪತ್ರೆಯ ಆಡಳಿತ ಸುಧಾರಣೆಗಾಗಿ ಧರಣಿಯನ್ನು ಹಮ್ಮಿಕೊಂಡಿದ್ದು, ಈ ಧರಣಿಯಲ್ಲಿ ಅನೇಕ ಜನಪರ ಸಂಘಟನೆಗಳು, ಯುವಕರು ಮತ್ತು ರಾಜ್ಯದ ಅನೇಕ ಪ್ರಮುಖ ಸಂಘಟನೆಯವರೆಲ್ಲರೂ ಕೂಡ ನಮಗೆ ಮನಸಾರೆ ಆಸ್ಪತ್ರೆ ಸುಧಾರಣೆಗೋಸ್ಕರ ಬೆಂಬಲವನ್ನು ಕೂಡ ನೀಡಿದ್ದಾರೆ. ವಿಶೇಷವಾಗಿ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ವಯಂ ಅವರೇ ಇವತ್ತು ನಮಗೆ ಕರೆಸಿಕೊಂಡು ಏನು ಎಲ್ಲ ಆಗಬೇಕು ಸವಲತ್ತುಗಳು, ಅನುಕೂಲ ಅನಾನುಕೂಲಗಳ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿ ನಾಳೆ ಕಿಮ್ಸ್ ನಿರ್ದೇಶಕರೊಂದಿಗೆ ಮತ್ತು ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಚರ್ಚೆಯನ್ನು ಮಾಡಿ, ಸಭೆಯನ್ನು ಮಾಡಿ, ಯಾವ ರೀತಿ ತಪ್ಪುಗಳು ಆಗಿದ್ದಾವೆ, ಏನೆಲ್ಲ ಅಭಿವೃದ್ಧಿ ಆಗಬೇಕು ಮತ್ತು ಯಾವೆಲ್ಲ ಲೋಪಗಳಿವೆ ಅವೆಲ್ಲವೂ ಕೂಡ ಸರಿಪಡಿಸುವುದಾಗಿ ನಮ್ಮ ಒಂದು ಗಂಭೀರವಾಗಿ ಪರಿಗಣಿಸುವುದಾಗಿ ತಿಳಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ಅವರ ಮಾತಿನಂತೆ ಇವತ್ತು ನಾನು ಈ ಒಂದು ಧರಣಿಯನ್ನು ಇಲ್ಲಿಗೆ ಮೊಟಕುಗೊಳಿಸಿ ನಾಳೆ ಸಭೆಯ ನಂತರ ಮತ್ತು ಮುಂದಿನ ಒಂದು ಹಂತದ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.